ನನ್ನ ಹೆಸರು ಶಂಕರಾಜೆ ಅಂತ ಹೇಳಿ. ನನ್ನ ಊರು ಬಂದು ಮೂಲತಃ ಮಂಡ್ಯ. ನಾನಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೆಳಗೂರು ಎಂಬತಕ್ಕಂಥ ಸ್ಥಳದಲ್ಲಿದ್ದೀನಿ. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಪ್ರವೃತ್ತಿಯಲ್ಲಿ ನಾನು ನಿರೂಪಕನಾಗಿ ಹಾಗೆಯೇ ವೀಕ್ಷಕ ವಿವರಣೆಕಾರನಾಗಿ ರಜೆ ಇದ್ದಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಮಿಮಿಕ್ರಿ ಮಹೇಶ್ ಕುಮಾರ್ ಸರ್ ಅವರ ಒಂದು ಪೇಜ್ ಕಾಣಿಸುತ್ತೆ. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಈ ರೀತಿಯ ನಿಮ್ಮ ವಾಯ್ಸನ್ನು ನೀವು ರೀಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೀವು ಈ ಥರ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಎಂಬತಕ್ಕಂಥ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಅದನ್ನು ನಾನು ನೋಡಿ, ಆ ಜಾಹೀರಾತನ್ನು ನೋಡಿ ನಾನು ಅವರ ಫ್ರೀ ಒಂದು ಕ್ಲಾಸ್ ವರ್ಕ್ಶಾಪ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗ್ತೀನಿ. ಜಾಯ್ನ್ ಆದ ನಂತರದಲ್ಲಿ 21 days ವಾಯ್ಸ್ ಅಥಾನ್ ಅಂತ ಏನಿದೆ ಅದಕ್ಕೆ ನಾನು ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿ 21 ದಿನಗಳ ಕಾಲ ಆ ವಿವಿಧ ರೀತಿಯ ಕೋರ್ಸ್ಗಳನ್ನು ನನಗೆ ಆ ಸಂದರ್ಭದಲ್ಲಿ ಸರ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಮುಂಚೆ ಮಾತನಾಡ್ತಾ ಇದ್ವಿ, ಮಾತನಾಡುವಂಥ ಇದನ್ನು ನಾವು ಹೇಗೆ ಮಾತಾಡಬೇಕು ಮತ್ತು ಎಲ್ಲಿ ನಾವು ಪಾಸ್ ಮಾಡಬೇಕು ಅಥವಾ ಎಲ್ಲಿ ವಾಯ್ಸನ್ನು ನಾವು ಮಾಡ್ಯುಲೇಷನ್ ಮಾಡಬೇಕು ಎಂಬತಕ್ಕಂಥದ್ದು ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಇದೆಲ್ಲನೂ ಕೂಡ ನಾವು ಇಲ್ಲಿ ಈ ಒಂದು 21 days ವಾಯ್ಸ್ ಅಥಾನ್ ಅಂತ ಏನಿದೆ ಅದರಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. IVRS ಆಗಿರ್ಬೋದು, ಕಾರ್ಟೂನ್ ಡಬ್ಬಿಂಗ್ ಆಗಿರ್ಬೋದು, ಮತ್ತು ಫಿಲ್ಮ್ ಡಬ್ಬಿಂಗ್ ಕೆಲವೊಂದು ಸೀನ್ಸನ್ನು ತಗೊಂಡು ಮಾಡಿರೋದಾಗಿರ್ಬೋದು, ಜೊತೆಗೆ ಯೂಟ್ಯೂಬ್ ಮಾಸ್ಟರಿ, ಜೊತೆಗೆ ಪಾಡ್ಕಾಸ್ಟ್, ಸಾಕಷ್ಟು ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ಹಾಗೆಯೇ ಒಂದು ಕೊನೆಯ ದಿನದಲ್ಲಿ ಸ್ಟುಡಿಯೋ ಸೆಷನ್ ಕೂಡ ಇತ್ತು. ಆ ಸೆಷನ್ನಲ್ಲಿ ಬಂದು ಮಹೇಶ್ ಸರ್ ಖುದ್ದಾಗಿ ನಮಗೆ ಪರ್ಸನಲ್ ಗೈಡನ್ನು ಮಾಡಿದ್ದಾರೆ. ನಮ್ಮ ಕೈಲಿ ಅಲ್ಲಿ ಕೆಲವೊಂದು ಡಬ್ಬಿಂಗನ್ನು ಮಾಡಿಸಿ, ಜೊತೆಗೆ ಸ್ಟೋರಿ ಟೆಲ್ಲಿಂಗು ಮತ್ತು IVRS TV ಕಮರ್ಷಿಯಲ್ ಪ್ರೊಮೋಸ್ ಇದನ್ನು ಮಾಡಿಸಿ, ಅಲ್ಲೇ ನಮಗೆ ಸ್ಥಳದಲ್ಲೇ ಕೆಲವೊಂದು ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು, ಎಲ್ಲಿ ಏನು ತಪ್ಪು ಮಾಡಿದ್ದೀವಿ, ಹೇಗೆ ಮಾಡಬೇಕಾಗಿತ್ತು, ಯಾಕೆ ಇದನ್ನು ಸ್ಟುಡಿಯೋದಲ್ಲೇ ಮಾಡ್ತಾರೆ, ಜೊತೆಗೆ ಸ್ಟುಡಿಯೋದಲ್ಲಿ ಕೆಲವೊಂದು ಮ್ಯಾನರಿಸಮ್ ಇರುತ್ತೆ, ಅದನ್ನು ಹೇಗೆ ನಾವು ಪಾಲನೆ ಮಾಡಬೇಕು, ಮತ್ತು ಅದನ್ನು ರೆಕಾರ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಡಬ್ಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ನಾವು ಈ ಒಂದು 21 ದಿನದ ಒಂದು ಕೋರ್ಸ್ನಲ್ಲಿ ಕಲ್ತಿದ್ದೀವಿ. ನಮ್ಮ ವಾಯ್ಸು ನಮಗೆ ಹೀಗಿದೆಯಾ ಎಂಬತಕ್ಕಂಥದ್ದನ್ನ ತಿಳ್ಕೊಂಡಂಥದ್ದು ಈ ಕೋರ್ಸ್ಗೆ ನಾವು ಜಾಯ್ನ್ ಆದಮೇಲೆ. ನಮ್ಮ ವಾಯ್ಸ್ ಮುಖಾಂತರನೂ ಕೂಡ ನಾವು ಬೇರೆ ರೀತಿಯ ಒಂದು ವಾಯ್ಸನ್ನು ನಾವು ಸೃಷ್ಟಿ ಮಾಡ್ಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು. ಅದಕ್ಕೇ ದಿ ಗೋಲ್ಡನ್ ವಾಯ್ಸ್ ರೀಕ್ರಿಯೇಟ್ ವಾಯ್ಸ್ ಅಂತೇಳಿ ಅವರ ಒಂದು ಟೈಟ್ಲು ಇದೆ. ನಿಜವಾಗ್ಲೂ ಕೂಡ ತುಂಬ ಖುಷಿಯಾಯಿತು. ಮಹೇಶ್ ಸರ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.